ಇದು ಸಿರ್ಸಿ ರೋಡ್. ಮುಂದೆ ಬರೋದು ತಡಸ್. ಇಲ್ಲಿ ಸೈಟ್ನಲ್ಲೇ ಇರುವ ಗಿಡ ಮರಗಳು ಸಾಲ ಮರದ ತಿಮ್ಮಕ್ಕಂತ ಕೇಳಿದಿರಲ್ವಾ? ಪ್ರಾಥಮಿಕ ಶಾಲೆಯಲ್ಲೇ ಕೇಳಿರ್ತೀರ. ಸಾಲ ಮರದ ತಿಮ್ಮಕ್ಕ ಅವರು ಈ ಮರಗಳು ಮತ್ತು ಗಿಡಗಳು ನೆಟ್ಟಿದ್ದು. ನೋಡಿ ಎಷ್ಟು ಸಾಲಾಗಿದೆ. ಈ ಮರ ಗಿಡಗಳು ಬೈಪಾಸಿಂದ ತಡಸ ಊರಿನವರೆಗೂ ಇದೆ. ಇದೆಲ್ಲ ಅವರೇ ನೆಟ್ಟಿದ್ದು. ನೋಡಿ ಗೆಳೆಯರಿ, ಇದು ತಡಸ್. ಇಲ್ಲಿಂದ ಲೆಫ್ಟ್ ಅಲ್ಲಿ ಹೋದರೆ ಹಾನಗಲ್, ಸ್ಟ್ರೇಟ್ ಹೋದರೆ ಸಿರ್ಸಿ. ಇಲ್ಲಿನ ಮರ ಮತ್ತು ಗಿಡಗಳು ಹೇಗೆಂದರೆ ರೋಡ್ಗೆ ಮುತ್ತಿಗೆ ಹಾಕಿರುವ ಹಾಗೆ ಮರ ಗಿಡಗಳು, ಮತ್ತು ರೋಡ್ ಎಲ್ಲ ತಣ್ಣಗಿರುತ್ತೆ. ಗಾಡಿ ಓಡಿಸ್ಲಿಕ್ಕೆ ಆರಾಮ್ ಅನ್ಸುತ್ತೆ. ಮತ್ತು ಇಲ್ಲಿನ ವಾತಾವರಣನು ಬಹಳ ಚೆನ್ನಾಗಿದೆ. ಇದೇ ತರ ಮರ ಗಿಡಗಳು ಇದ್ದರೆ ಗಾಡಿನೂ ಕೂಲ್, ನಾವು ಕೂಲ್ ಹಾಕಿರ್ತೀವಿ. ಮುಂದೆ ಬರೋದು ಮುನ್ಗೋಡ್. ನನಗೆ ಒಂದು ಅನುಭವ ಬರ್ತಾ ಇದೆ. ಈಗ ನಾನು ಕಾರು ಓಡಿಸ್ತಾ ಇದ್ದೇನೆ. ನನಗೆ ಈಗ ರೋಡ್ನಲ್ಲಿ ಯಾವ ತರ ಗಾಡಿ ಬರ್ತಾ ಇದೆ ಅಂತ ಗೊತ್ತಾಯ್ತು. ಈಗ ನಾನೇ ಸ್ವಂತ ಡ್ರೈವಿಂಗ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನನಗೆ ಗೊತ್ತಾಗುತ್ತೆ ಯಾವ ರೋಡ್ ಎಲ್ಲಿಗೆ ಹೋಗುತ್ತೆ, ಹೇಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗ್ತಾ ಇದೆ. ಮುಂಚೆ ಯಾರಾದರೂ ಡ್ರೈವಿಂಗ್ ಮಾಡ್ತಾ ಇದ್ರೆ ಯಾಕ್ ತರ ಊರು ಬಂತ ಅಂತ ಹೇಳ್ತಿದ್ದೆ. ಈಗ ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೇನಲ್ವಾ, ಬೇಗ ಬೇಗ ಬಂದ್ರೆ ಸಾಕಪ್ಪ ಅನ್ಸುತ್ತೆ. ಆದ್ರೆ ನಾ ಬಿಡೋದಿಲ್ಲ, ಈ ಡ್ರೈವಿಂಗ್ ಫೀಲ್ಡ್ ಬಿಡೋದಿಲ್ಲ. ಈಗ ಅನ್ಸುತ್ತೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇಷ್ಟೆಲ್ಲ ಕಷ್ಟ ಇದೆ ಅಂತ ಅನ್ಸುತ್ತೆ. ಮೊದಲು ಏನೂ ಗೊತ್ತಾಗ್ತಾ ಇರ್ಲಿಲ್ಲ.
ಮೊದಲು ತಂದೆಯವರು ದುಡಿತಾ ಇದ್ರು, ನಾನು ಎಂಜಾಯ್ ಮಾಡ್ತಾ ಇದ್ದೆ. ಈಗ ನಾನು ದುಡಿತಾ ಇರ್ಬೇಕು, ಅವರು ಎಂಜಾಯ್ ಮಾಡ್ತಾ ಇರ್ಬೇಕು. ಇಲ್ಲೆಲ್ಲ ಕರ್ವಿಂಗ್ಗಳು ಬಹಳ. ಮತ್ತೆ ಇಲ್ಲೇ ಗಾಡಿ ಹೊಡೆಯಲಿಕ್ಕೆ ಬಹಳ ಮಜಾ ಬರುತ್ತೆ. ನಮ್ಮ ಅಪ್ಪನವರು ನೋಡಿ, ಈ ಗಾಡಿಗೆ ಟೇಪ್ ಹಾಕೋಣ ಅಂತ ಹೇಳ್ತಾ ಇದ್ರು. ನಾನೇ ಬೇಡ ಅಂತ ಹೇಳ್ತಾ ಇದ್ದೆ. ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ನೋಡೋಣ ಗಾಡಿ ಹಿಡಿತಾರೋ ಇಲ್ವೋ ನೋಡೋಣ. ಗಾಡಿ ಹಿಡ್ದಿಲ್ಲ. ನಮ್ದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ಎಲ್ಲ ಲೈಟ್ಸ್ ಎಲ್ಲ ಕ್ಲಿಯರ್ ಇದೆ, ಸ್ಟೆಪ್ನಿ ಇದೆ, ಎಲ್ಲ ಇದೆ. ಎಲ್ಲಾದ್ರೂ ಹೋಗುವಾಗ ಗಾಡಿ ಲೈಟ್ಸ್
ಡಾಕ್ಯುಮೆಂಟ್ಸ್, ಸ್ಟೆಪ್ನಿ, ರಾಡ್ ಎಲ್ಲ ಇಟ್ಕೊಂಡು ಗಾಡಿ ಓಡಿಸ್ತೇನೆ. ಏಕೆಂದರೆ ಗಾಡಿ ಮತ್ತೆ ಏನಾದರೂ ಆದರೆ ಅವಾಗ ಬೇಕಾಗುತ್ತಲ್ವಾ. ಒಬ್ಬೊಬ್ಬರು ಗಾಡಿ ತಗೋತಾರೆ, ಶೋಕಿಗೋಸ್ಕರ ತಗೋತಾರೆ, ಗಾಡಿನಲ್ಲಿ ಏನೂ ಇರುವುದಿಲ್ಲ. ತನಗೆ ಮಾತ್ರ ಹೊಟ್ಟೆ ತುಂಬಾ ಬೇಕು, ಗಾಡಿಗೆ ಏನೂ ಬೇಡ. ನನಗೆ ಒಂದು ಅನುಭವ ಬರ್ತಾ ಇದೆ. ಅದು ಏನೆಂದರೆ, ನನಗೆ ಈಗ ಒಂದು ಅನುಭವ ಬರ್ತಾ ಇದೆ. ಅದು ಏನೆಂದರೆ, ನಮ್ಮ ಅಪ್ಪನವರು ಇಲ್ಲ ಯಾರಾದರೂ ಗಾಡಿ ಓಡಿಸ್ತಾ ಇದ್ರು, ನಾನು ಹಿಂದೆ ಕೂತ್ಕೊಂಡು ಆರಾಮಾಗಿ ಬರ್ತಾ ಇದ್ದೆ. ಆಗ ಏನೂ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಈಗ ನಾನು ಖುದ್ದಾಗಿ ಡ್ರೈವ್ ಮಾಡ್ತಾ ಇದ್ದೇನಲ್ವಾ, ಅದಕ್ಕೆ ನನಗೆ ಯಾವ ರೋಡು ಎಲ್ಲಿ ಹೋಗುತ್ತೆ, ಹೇಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗ್ತಾ ಇದೆ. ಮೊದಲು ಯಾವುದಾದ್ರೂ ಊರಿಗೆ ಹೋಗ್ತಾ ಇದ್ದಾಗ ಇಷ್ಟು ಬೇಗ ಯಾಕಪ್ಪ ಈ ಊರು ಬಂತು ಅಂತ ಹೇಳ್ತಾ ಇದ್ದೆ. ಈಗ ನಾನು ಖುದ್ದಾಗಿ ಡ್ರೈವ್ ಮಾಡ್ತಾ ಇದ್ದೇನಲ್ಲ, ಬೇಗ ಬರ್ಲಿ ಅಂತ ಹೇಳ್ತಿದ್ದೇನೆ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ನಾಳೆ ಮತ್ತೆ ಬರ್ತೇನೆ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೇ.